ನಮಸ್ಕರಿಸುತ್ತಾ ಮುಖ್ಯವಾಗಿ ಶ್ರೋತೃಗಳು ಆಲಿಸುವವರು ನಿಮಗೆ ಕೃತಜ್ಞತೆಗಳು. ನನ್ನ ಕವನದ ಶೀರ್ಷಿಕೆ ಹೀಗಿದೆ: ಕರುನಾಡು ಸಿರಿವಂತಿಕೆಯ ಬೀಡು. ಕರುನಾಡು ಸಿರಿವಂತಿಕೆಯ ಬೀಡು, ಕನ್ನಡಮ್ಮನ ಮಕ್ಕಳ ಹಾಡುಪಾಡು. ಕರುನಾಡು ಸಿರಿವಂತಿಕೆಯ ಬೀಡು, ಕನ್ನಡಮ್ಮನ ಮಕ್ಕಳ ಹಾಡುಪಾಡು. ಆಳರಸರ ನೆಲವೀಡು, ಶಿಲ್ಪಕಲೆಗಳ ನಾಡು, ವಿಶ್ವವೇ ಮೆಚ್ಚಿದ ಸಾಮ್ರಾಟರೆಂದು ನೋಡು. ಸರ್ವಧರ್ಮ ಸಹಿಷ್ಣು ಸಾಹಿತ್ಯ ಸಂಸ್ಕೃತಿಯಲ್ಲಿ ಉತ್ತುಂಗ, ಪರಹಿತ ಪರೋಪಕಾರ ನಾಗರಿಕತೆಯ ಬಹುಮುಖ್ಯ ಅಂಗ. ಜ್ಞಾನಪೀಠ 8 ಬರುವುದಿದೆ ಇನ್ನೊಂದು, ಸಾಹಿತ್ಯ ಸಮ್ಮೇಳನ 87 ನಡೆಯಲಿದೆ ಮತ್ತೊಂದು. ಸುವರ್ಣ ರಾಜ್ಯ ಕರ್ನಾಟಕ ಹೆಸರಾಗಿದೆ ಇಂದು, ವಿಶ್ವ ಕನ್ನಡ ಸಮ್ಮೇಳನ ಮೇಳೈಸಲಿ ಎಂದೆಂದು. ಜ್ಞಾಪಿತಂ ಪ್ರಜ್ಞೆ ಸಾಧಿಸಲಿದೆ ಮೈಲಿಗಲ್ಲು, ಉದ್ದಗಲಕ್ಕೂ ಚಾಚಿದೆ ಪ್ರಾಕೃತಿಕ ಒಡಲು. ಅಭಿವೃದ್ಧಿ ಆದಾಯ ಕಂದಾಯದಲ್ಲಿ ಉಪಖಂಡಕ್ಕೆ ಮಿಗಿಲು. ಕೌಶಲ್ಯ ರಾಜನೀತಿ ದೇಶಭಕ್ತಿಯಿಂದ ನೆರೆ ರಾಜ್ಯಗಳೇ ದಿಗಿಲು. ಧನ್ಯವಾದಗಳು.